ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಶಿರೂರು ಎಸ್ಬಿಐ ಬ್ಯಾಂಕಿಗೆ ಕನ್ನ ಹಾಕಲು ವಿಫಲ ಯತ್ನ ನಡೆದಿದೆ. ನಿನ್ನೆ ರಾತ್ರಿ ಬ್ಯಾಂಕ್ ಹಿಂದಿನ ಗೋಡೆ ಒಡೆಯಲು 4 ಕದೀಮರು ಯತ್ನಿಸಿದ್ದಾರೆ. ಗೋಡೆ ಒಡೆಯುವಾಗ ಜೋರಾಗಿ ಸದ್ದಾಗಿದ್ರಿಂದ ಭಯಗೊಂಡು ಎಸ್ಕೇಪ್ ಆಗಿದ್ದಾರೆ. ಬೆಳಗ್ಗೆ ಬ್ಯಾಂಕ್ ಸಿಬ್ಬಂದಿ ಕೆಲಸಕ್ಕೆ ಬಂದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಬ್ಯಾಂಕ್ನಲ್ಲಿ 5 ಕೋಟಿ ಮೌಲ್ಯದ ಚಿನ್ನಾಭರಣ, 11 ಲಕ್ಷ ನಗದು ಹಣ ಇತ್ತು. ಸದ್ಯ ನವಲಗುಂದ ಪೊಲೀಸರು ಶ್ವಾನದಳ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಘಟನೆ ಸಂಬಂಧ ನವಲಗುಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಏನಾಗಿದೆ ಹೇಳಿ ಸರ್? ನನ್ನ ಹೆಸರು ವಿನೋದ್ ಕುಮಾರ್ ಕಾಂಬ್ಳೆ ಅಂತ. ಇಲ್ಲಿ SBI ಶಿರೂರ್ ಬ್ಯಾಂಕ್ ಮ್ಯಾನೇಜರ್ ಸರ್ ನಾನು. ನಾವು ನಿನ್ನೆ ಯಥಾ ಪ್ರಕಾರ ಸಾಯಂಕಾಲ 8 ಗಂಟೆ 15 ನಿಮಿಷಕ್ಕೆ ಬ್ಯಾಂಕ್ ಕ್ಲೋಸ್ ಮಾಡಿ ನಾವು ನಮ್ಮ ಮನೆಗೆ ಹೋಗಿದ್ವಿ ಸರ್. ಆಮೇಲೆ ಬೆಳಗಡೆ ಬಂದು ನಾವು ನಮ್ಮ ಕೆಲಸದಲ್ಲಿ ತೊಡಗಿದ್ದಾಗ ಕಸ್ಟಮರ್ ಬಂದು ನಿಮ್ಮ ಗೋಡೆ ಹಿಂದ್ಗಡೆ ಈ ರೀತಿ ಇರೋ ಗುದ್ಲಿಯಿಂದ ಹೊಡೆದಿದ್ದು ಇದಾಗಿದೆ, ಸ್ವಲ್ಪ ನೋಡು ಅಂತ ಹೇಳಿದೆ. ಸೊ ಅದಕ್ಕೆ ಬಂದು ನೋಡಿದ ಮೇಲೆ ಅದು ಸ್ವಲ್ಪ ಕಳ್ಳತನ ಮಾಡೋ ಅಟೆಂಪ್ಟ್ ಥರ ಕಾಣಿಸ್ತದೆ. ಅದಕ್ಕೆ ನಾವು ನವಲಗುಂದ PSI ಅವರಿಗೆ ಫೋನ್ ಮಾಡಿ ಅವರು ಒಂದು ತಕ್ಷಣ ಬಂದು ವಿಚಾರಣೆ ಮಾಡಿದ್ರು. ಯಾರು ಕಳ್ಳತನ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಅಂತೇಳಿ ಗೊತ್ತಾದಮೇಲೆ ಆಮೇಲೆ CP ಅವರು ಮತ್ತು ಇನ್ನೊಬ್ಬ ಆಫೀಸರ್ ಬಂದು FIR ಅದೆಲ್ಲ ದಾಖಲೆ ಮಾಡ್ಕೊಟ್ಟಿದ್ರು. ಸರ್, ಗೋಲ್ಡ್ ಎಷ್ಟಿತ್ತು, ಅಮೌಂಟ್ ಎಷ್ಟಿತ್ತು? ಸರ್, ನಿನ್ನೆ ಅಮೌಂಟ್ 11 ಲಕ್ಷ ಇತ್ತು ಸರ್. ಗೋಲ್ಡ್ 5 ಕೋಟಿ ವ್ಯಾಲ್ಯೂ ಇರೋ ಗೋಲ್ಡ್ ಇತ್ತು ಸರ್. ಏನು ಕಳ್ತನ ಆಗಿಲ್ಲ? ಕಳ್ತನ ಏನಾಗಲಿಲ್ಲ ಸರ್. ಅದು ಗೋಡೆ ಅವರು ಅಷ್ಟೇ ಡ್ಯಾಮೇಜ್ ಮಾಡಿ ಹೋಗಿದ್ದಾರೆ ಸರ್. ನಿಮ್ಗೆ ಯಾರ್ದ್ರ ಮೇಲೆ ಸಂಶಯ ಇದೆ? ಈಗ ಸದ್ಯ ಅಂತ ಯಾರ ಮೇಲೆ ಸಂಶಯ ಇಲ್ಲ. ಮುಂಚೆ ಸೆಕ್ಯೂರಿಟಿ ಗಾರ್ಡ್ ಏನಿಲ್ಲ? ಮುಂಚೆ ಒಂದು 4 ಇಯರ್ಸ್ ಹಿಂದ್ಗಡೆ ಇದ್ರು ಅಂತ ಹೇಳ್ತಾರೆ ಸರ್. ಬಟ್ ನಾನು ಲಾಸ್ಟ್ ಇಯರ್ 2014 ಆಗಸ್ಟಲ್ಲಿ ಬಂದಿದ್ದೆ. ಆ ಟೈಮಲ್ಲಿ ಯಾರೂ ಸೆಕ್ಯೂರಿಟಿ ಗಾರ್ಡ್ ಇರಲಿಲ್ಲ. ಇವಾಗೂ ಯಾರು ಸೆಕ್ಯೂರಿಟಿ ಗಾರ್ಡ್ ಇಲ್ಲ. ನಾವು ಮೇಲೆ ಅಧಿಕಾರಿಗಳಿಗೆ ಹೇಳಿದ್ದೀವಿ ಸೆಕ್ಯೂರಿಟಿ ಗಾರ್ಡ್ ಪ್ರೊವೈಡ್ ಮಾಡಂತೇಳಿ. ಇವತ್ತು ನೈಟಿಂದನೇ ಸೆಕ್ಯೂರಿಟಿ ಗಾರ್ಡ್ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇಲ್ಲ ಅವಾಗ ಯಾವ ಕಾರಣದಿಂದ ತೆಗೆದಾರೆ ಅಂತ ನಮಗೂ ಅಂತ ಗೊತ್ತಿಲ್ಲ ಸರ್. ಯಾಕಂದರೆ ಆ ಟೈಮಲ್ಲಿ ಏನಿತ್ತು, ನಾವು ಆ ಟೈಮಲ್ಲಿ ಇರಲಿಲ್ಲ ಇಲ್ಲಿ. ಸೊ ಅದು ರೀಸನ್ ಯಾಕೆ ತೆಗೆದ್ರು ಅನ್ನೋದು ನಮಗೆ ಈಗ ಸದ್ಯ ಅಂತೂ ಗೊತ್ತಿಲ್ಲ. ಬಟ್ ಇವತ್ತು ರಾತ್ರಿಯಿಂದ ಅದನ್ನು ಸೆಕ್ಯೂರಿಟಿ ಅರೇಂಜ್ ಮಾಡೋಕ್ಕೆ ನಮ್ಮ ಮೇಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಸರಿ, ಓಕೆ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆಟ್6 ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ NPS ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ ನಂದನ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್. KMF ನಂದಿನಿ, ನಮ್ಮ ನಂದಿನಿ ನಮ್ಮ ಹೆಮ್ಮೆ. KSDL ಮೈಸೂರು ಸ್ಯಾಂಡಲ್, 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ರಾಜ್ಯಾದ್ಯಂತ ಬೆಂಗಳೂರು ಸೇರಿ 35 ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ರಂಗೋಲಿ ಬಿಡಿ, ಆಕರ್ಷಕ ಬಹುಮಾನ ಗೆಲ್ಲಿ. ಜಿಲ್ಲಾವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ 18ರಂದು ಗ್ರ್ಯಾಂಡ್ ಫಿನಾಲೆ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ, ದ್ವಿತೀಯ ಬಹುಮಾನ 3,000 ರೂಪಾಯಿ, ತೃತೀಯ ಬಹುಮಾನ 2,000 ರೂಪಾಯಿ, ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ, ದ್ವಿತೀಯ ಬಹುಮಾನ 20,000 ರೂಪಾಯಿ, ತೃತೀಯ ಬಹುಮಾನ 10,000 ರೂಪಾಯಿ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.